ಪಾಂಡವಪುರ ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿರುವ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಬಯೋಮೆಟ್ರಿಕ್ ಅಳವಡಿಸದ ಕಾರಣ ಇಲ್ಲಿನ ನೌಕರರು ಸಮಯ ಪಾಲನೆ ಮಾಡುತ್ತಿಲ್ಲ. ಕರ್ತವ್ಯಕ್ಕೆ ಬೆಳಗ್ಗೆ 9:30ಕ್ಕೆ ಹಾಜರಾಗಬೇಕಿರುವ ಭೂ ದಾಖಲೆಗಳ ಇಲಾಖೆಯ ನೌಕರರು ಪ್ರತಿನಿತ್ಯವೂ ಸಮಯ ಪಾಲನೆ ಮಾಡದೆ ಬೆಳಗ್ಗೆ 11 ಅಥವಾ 12 ಗಂಟೆ ಹೀಗೆ ನೌಕರರು ಬೇಕಾಬಿಟ್ಟಿ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದಾರೆ. ಇದರಿಂದಾಗಿ ಸಾರ್ವಜನಿಕರ ಕೆಲಸ ಕಾರ್ಯಗಳು ವಿಳಂಬವಾಗುತ್ತಿದೆ. ಸರ್ಕಾರಿ ನೌಕರರು ಸಮಯ ಪಾಲನೆ ಮಾಡದ ಕಾರಣ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಬಯೋಮೆಟ್ರಿಕ್ ಕಡ್ಡಾಯಗೊಳಿಸಲಾಗಿದೆ. ಅದರಲ್ಲೂ ರಾಜ್ಯದ ಭೂ ದಾಖಲೆಗಳ ಇಲಾಖೆಯಲ್ಲಿ ಬಯೋಮೆಟ್ರಿಕ್ ಅಳವಡಿಸಲಾಗಿದೆ. ಆದರೆ ಪಾಂಡವಪುರದಲ್ಲಿ ಮಾತ್ರ ಹಲವಾರು ವರ್ಷಗಳೇ ಕಳೆದರೂ ಬಯೋಮೆಟ್ರಿಕ್ ಅಳವಡಿಸಿಲ್ಲ. ಹೀಗಾಗಿ ನೌಕರರು ತಮಗಿಷ್ಟ ಬಂದ ವೇಳೆಗೆ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದರೂ ಹಾಜರಾತಿಗೆ ಸಹಿ ಹಾಕುತ್ತಿದ್ದಾರೆ. ಇವರನ್ನು ಯಾರೂ ಕೇಳುವವರು ಇಲ್ಲದಂತಾಗಿದೆ. ಈ ಕುರಿತು ಭೂ ದಾಖಲೆಗಳ ಇಲಾಖೆ ಸಹಾಯಕ ನಿರ್ದೇಶಕ ಮೂಡಲಗಿರಿಗೌಡ ಅವರನ್ನು ಪ್ರಶ್ನಿಸಿದರೆ ಇಲ್ಲಸಲ್ಲದ ಸಬೂಬು ಹೇಳುತ್ತಾರೆ. ಹೇಳಿ ಸರ್, ಇಷ್ಟು ದಿನ ಏನಕ್ಕೆ ಇರಲಿಲ್ಲ ಬಯೋಮೆಟ್ರಿಕ್ಕು, ಇವಾಗ ಯಾವ ಥರ ಮಾಡಿ? ಬಯೋಮೆಟ್ರಿಕ್ ಇರಲಿಲ್ಲ, ನಾವು ಬಂದಮೇಲೆ ಒಂದು ಲೆಟ್ರ್ ಮಾಡಿದ್ದೀವಿ. ಲೆಟ್ರ್ ಮಾಡಿದ್ಮೇಲೆ ಬಂದೈತೆ. ಸುಮಾರು ಎಷ್ಟು ದಿನದಿಂದ ಬಯೋಮೆಟ್ರಿಕ್ಕು ವರ್ಕ್ ಆಗ್ತಿಲ್ಲ? ಇಲ್ಲಿ ಬಯೋಮೆಟ್ರಿಕ್ ನಾವು ಬಂದಾಗಿಂದ ಇರಲಿಲ್ಲ. 6 ಮಂತ್ಸ್ ಇರಲಿಲ್ಲ. 6 ತಿಂಗಳಿಂದನೂ ಬಯೋಮೆಟ್ರಿಕ್ ಇಲ್ಲ. ಇವಾಗ ಅರೇಂಜ್ಮೆಂಟ್ ಕೊಟ್ಟಿದ್ದಾರೆ. ಈಗ ಆಗ್ತಿಲ್ಲ. ಮೊದಲಿಂದ ಸರ್ ಬಯೋಮೆಟ್ರಿಕ್ ನಾನು ಬರೋಕ್ಕಿಂತ ಮುಂಚೆ ಇರಲಿಲ್ಲ. ಅಲ್ಲ, ಈಗ ಇಡೀ ಎಲ್ಲ ಕಚೇರಿಗಳು ಬಯೋಮೆಟ್ರಿಕ್ ಇದೆ, ನಿಮ್ಮಲ್ಲಿ ಆಗಿಲ್ಲ? ಅದು ನಾನು ಹೇಳ್ಬೋದು ಯಾಕಿಲ್ಲ ಅಂತ. ನಾವು ಬಂದಮೇಲೆ ಬೇಕು ಅಂತ ನಾವು ಅರೇಂಜ್ಮೆಂಟ್ಗೆ ಹೇಳಿದ್ದೀವಿ, ಕೊಟ್ಟಿದ್ದಾರೆ, ಆಗ್ತೀವಿ. ಅಲ್ಲ, ನೀವು ಬಂದ ಮೇಲೆ ಮಾಡಿದ್ದೀರಾ? ನೀವು ಬಂದು ಎಷ್ಟು ದಿವಸ ಆಯಿತು? ಆಯಿತು, 6 ಮಂತ್ಸ್ ಆಯಿತು. ಈಗ ನೀವು ಎಷ್ಟು ದಿವಸದಲ್ಲಿ ನೀವು ಬಯೋಮೆಟ್ರಿಕ್ ಇದು ಮಾಡಿದ್ದೀರಿ? ಈಗ ಮಾಡ್ತೀವಿ. ಕರೆಸ್ಪಾಂಡೆನ್ಸ್ ಈಗ ಒಂದು 15 ಡೇಸಲ್ಲಿ ಮಾಡ್ತೀವಿ. ಅದಕ್ಕೆ ನೀವು ಅವತ್ತಿಂದ ಯಾಕೆ ಮಾಡಿದ್ದೀರಾ? ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ. ಅಲ್ಲ, ಅದೇ ಅವತ್ತು ನೀವು ಬಂದಾಗಿಂದ ಯಾಕೆ ಮಾಡಿದ್ದೀರಿ? ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ. ಅದೇ ನೀವು 21ರಲ್ಲಿ ಮಾಡಿದ್ದೀರಿ. ನೀವು ಹೇಳ್ತಾ ಪ್ರಕಾರ ನಿಮ್ಮ ಡೇಟಲ್ಲಿ ಮಾಡಿದ್ದೀರಿ. ಯಾರು 21ರಲ್ಲಿ ಏನೋ ಹೇಳ್ತಾರೆ. ಅದಕ್ಕೆ ಮುಂಚೆ ನೀವು ಬಂದು 6 ತಿಂಗಳು ಅಂತ. 6 ತಿಂಗಳು ಅಂತಂದ್ರೆ ಇರಲಿಲ್ಲ. ಅದನ್ನ ಹೇಳ್ದವ ಸರ್ ಬೇಕು ಅಂತ, ಸರಿ ಕೊಡ್ತೀವಿ ಅಂತ. ಅಲಾಟ್ಮೆಂಟ್ ಬಂದಿದೆಯಾ ಸರ್? ಬನ್ನಿ. ಈಗ ಯಾವಾಗ ಸ್ಟಾರ್ಟ್ ಮಾಡ್ತೀವಿ? ಈಗ ಬಂದಿದ ತಕ್ಷಣ ಈಗ ಆಗ್ತೀವಿ. 15 ಡೇಸಲ್ಲಿ ಆಗ್ತೀವಿ.